ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇದೊಂದು ವಿಡಿಯೋ. ಈ ವಿಡಿಯೋದಲ್ಲಿ ಇರುವಂತಹ ಹುಡುಗಿಯನ್ನ ಕುರಿತಾಗಿ ಅವ್ರು ಏನ್ ಕಾಂಟೆಂಟ್ ಅನ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದ್ರ ಬಗ್ಗೆ ನೀವು ಏನಾದ್ರೂ ಮಾತಾಡಿ, ಇದೆಲ್ಲ ತಪ್ಪು ಅನ್ನೋದನ್ನ ಹೇಳಿ ಅಂತ ಬಹಳಷ್ಟು ದಿನಗಳಿಂದ ನನಗೆ ಇವರ ಹಲವಾರು ರೀಲ್ಗಳನ್ನ DM ಬಾಕ್ಸ್ ನಲ್ಲಿ ಇನ್ಸ್ಟಾದಲ್ಲಿ ಕೆಲವು ಜನ ಫಾರ್ವರ್ಡ್ ಮಾಡ್ತಾ ಇದ್ರು. ಬಟ್ ನನಗೆ ಅದ್ರ ಬಗ್ಗೆ ಮಾತಾಡಬೇಕು ಅಥವಾ ಅದನ್ನ ಅಡ್ರೆಸ್ ಮಾಡೋದ್ರಿಂದ ಏನ್ ಬದಲಾವಣೆ ಆಗತ್ತೆ ಅನ್ನುವಂತಹ ಯಾವುದೇ ಒಪಿನಿಯನ್ ಇಲ್ಲದೆ ಇದ್ದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೆ ಅಥವಾ ಅದಕ್ಕೆ ಟೈಮ್ ಅನ್ನ ಕೊಡ್ತಾ ಇರ್ಲಿಲ್ಲ. ಬಟ್ ಇವತ್ತಿನ ಹಲವಾರು ಘಟನೆಯನ್ನು ಸೇರಿದ ಹಾಗೆ ಜೊತೆಗೆ ಕೆಲವು ಜನ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಹಿಂಗೆ ಇರಬೇಕು ಅನ್ನೋದೊಂದಿರತ್ತಲ್ವಾ, ಅದನ್ನು ಸೇರಿದ ಹಾಗೆ ನಮ್ಮ ಮುಂಬರುವಂತಹ ಜನರೇಷನ್ ಅನ್ನೋದು ಬೆಟರ್ ವೇಯಲ್ಲಿ ಸೈಕಾಲಜಿಕಲಿ, ಎಥಿಕಲಿ, ಮೋರಲಿ, ಮೆಂಟಲಿ, ಫಿಸಿಕಲಿ ಇದೆಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಿಂದ ಇರ್ಲಿ ಅನ್ನುವಂತಹ ಒಂದು ಉದ್ದೇಶ. ಈ ವಿಡಿಯೋ ನೋಡಿ 1% ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ್ ಕರೆಕ್ಟ್ ಅಲ್ವಾ, ಇವರು ಮಾತಾಡಿದ್ದು ಪಾಯಿಂಟ್ ಸರಿ ಇತ್ತು ಅಲ್ಲ ಅಂತ ಅನಿಸ್ತು ಅಂತಂದ್ರೆ ಐ ಹ್ಯಾವ್ ಡನ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕನ್ನಡದಲ್ಲಿ ಒಂದು ವೆರಿ ಪಾಪ್ಯುಲರ್ ರಿಯಾಲಿಟಿ ಶೋನಲ್ಲಿ ಅಣ್ಣ ತಂಗಿ ಅಂತ ಇಬ್ರು ಯಾರಿದ್ರು, ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿ ಮದುವೆ ಆಗಿ ಆಮೇಲೆ ರೀಸೆಂಟ್ ಆಗಿ ಅವರ ಡಿವೋರ್ಸ್ ಆಯ್ತು. ಅದನ್ನ ಮೀಡಿಯಾದಲ್ಲಿ ಯಾವ್ಯಾವ ರೀತಿ ಬೇರೆ ಬೇರೆ ನರೇಷನ್ಗೆ ಹೋಯ್ತು, ಒಂದು ಪರ್ಸನಲ್ ಮ್ಯಾಟರ್ ಅನ್ನೋದನ್ನ ಜಸ್ಟ್ ಬಿಕಾಸ್ ಅವರಿಬ್ರು ಪಬ್ಲಿಕ್ ಫಿಗರ್ ಅನ್ನೋ ಕಾರಣಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲೆಲ್ಲ ಜನ ಬೈದ್ರು. ಅಂದ್ರೆ ಎರಡೂ ಕಡೆ ಶೇಮಿಂಗ್ ಅನ್ನೋದು ನಡೀತು. ಅವಳು ಗೋಲ್ಡ್ ಡಿಗ್ಗರ್ ಅಂತ ಕೆಲವು ಜನ ಕರೆದ್ರೆ, ಇನ್ನು ಕೆಲವು ಜನ ಈ ವ್ಯಕ್ತಿ ಸರಿ ಇಲ್ಲ, ಕದ್ದು ಹಾಳು ಮಾಡ್ತಾ ಇರ್ತಾನೆ ಈ ಮನುಷ್ಯ ಅನ್ನುವಂತ ಎಲಿಗೇಷನ್ ಅನ್ನೋದು ಇತ್ತು. ಇದೆಲ್ಲದರ ನಡುವೆ ಸಡನ್ ಆಗಿ ಆಲ್ ಆಫ್ ಸಡನ್ ಈ ಹುಡುಗಿ ಯಾರು ತುಂಬಾ ಬಬ್ಲಿ ಆಗಿ ಕ್ಯೂಟ್ ಆಗಿ ನೆಕ್ಸ್ಟ್ ಡೋರ್ ಅನ್ನೋ ತರದಲ್ಲಿ ಕೆಲವು ಜನ ಹೆಣ್ಮಕ್ಳು ಇರ್ತಾರಲ್ವಾ, ಮುದ್ದಾಗಿ ಆ ರೀತಿ ಇಮೇಜ್ ಅನ್ನ ಇಟ್ಕೊಂಡಿದ್ದು ಸಡನ್ ಆಗಿ ಒಂದು ರೀತಿಯಲ್ಲಿ ಸೆಕ್ಸ್ ಬಾಂಬ್ ಅನ್ನೋ ರೀತಿಯಂತಹ ಕಾಂಟೆಂಟ್ ಗಳನ್ನ ರೆಡಿ ಮಾಡೋಕೆ ಶುರು ಮಾಡಿದ್ರು. ಹಾಗೆ ಅವರ ಕಮೆಂಟ್ ಬಾಕ್ಸ್ ಅನ್ನ ನಾನು ನೋಡೋಕ್ಕೂ ಸಹ ಬೇಜಾರಾಗತ್ತೆ. ಜನ ಯಾವ್ಯಾವ ರೀತಿ ಮಾತಾಡ್ತಾರೆ ಅವ್ರ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ನನಗೆ ಬೇಜಾರಿದೆ. ಇದು ಯಾವುದನ್ನ ಕೂಡ ನಾನು ಸಪೋರ್ಟ್ ಮಾಡೋದಿಲ್ಲ. ಹಾಗೆ ಈ ಹುಡುಗಿಯನ್ನು ಸೇರಿದ ಹಾಗೆ ಕಳೆದ ಹಲವಾರು ವರ್ಷದಿಂದ ಒಂದಷ್ಟು ಜನ ಸೋ ಅಂಡ್ ಸೋ ಗೌಡಾಸ್ ಅಂತ ಯಾರು ಸರ್ನೇಮ್ ಅನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕಾಂಟೆಂಟ್ ಅಂತಂದ್ರೆ ಅವರ ಬಾಡಿ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ, ಮಾನಿಟೈಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದನ್ನ ಜನ ನೋಡ್ಬಿಟ್ಟು ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಅನ್ನ ಕೊಟ್ಬಿಟ್ಟು ಹಿಂಗಿರಬಾರ್ದು ಹುಡುಗಿರು ಅಂತ ಹೇಳ್ತಾ ಇರ್ತಾರಲ್ಲ, ಅವರೆಲ್ಲರ ಸೈಕಾಲಜಿಯನ್ನ ಅಡ್ರೆಸ್ ಮಾಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ಯಾರಿಗೂ ಹೆದರಲ್ಲ ಅಥವಾ ನಾನು ಯಾರಿಗೂ ಡೆರೋಗೇಟರಿ ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡೋದಿಲ್ಲ. ಆದ್ರೆ ಇಂಟೆನ್ಷನ್ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ್ಬೇಕು. ಯಾವುದೇ ವ್ಯಕ್ತಿಯನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಚಾಯ್ಸ್ ಆಫ್ ಲೈಫ್ ಅನ್ನ ಕ್ರಿಟಿಸೈಸ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಅವರ ಚಾಯ್ಸ್ ಆಫ್ ಲೈಫ್ ಅನ್ನೋದು, ಅವರ ಲೈಫ್ ಸ್ಟೈಲ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಅಂತಂದ್ರೆ ದಟ್ ಈಸ್ ನಾಟ್ ಟು ಬಿ ಟೇಕನ್ ಆಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ ಫ್ರೀಡಮ್ ಆಫ್ ಚಾಯ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಹೆಣ್ಣು ಮಕ್ಕಳನ್ನ ಜನ ಸರಿ ಇಲ್ಲ, ಇವರು ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ, ಇವರು ಆ ತರ ಈ ತರ ರೆಡ್ ಲೈಟ್ ಏರಿಯಾ ಹಿಂಗಿದೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರಲ್ಲ, ಅಂಥವರು ಆ ಪ್ಲೇಸ್ಗೆ ಕಸ್ಟಮರ್ ಆಗಿ ಹೋಗಿರೋರೆ ಆಗ್ತಾರೆ. ಹಾಗಾಗಿ ಅವ್ರು ಯಾರ ವಾಯ್ಸ್ ಅನ್ನ ನಾನು ಪ್ರತಿಧ್ವನಿಸೋದಿಲ್ಲ. ಆದ್ರೆ ಸೆನ್ಸಿಬಲ್ ಆಗಿ ಕುತ್ಕೊಂಡು ಅವರು ಹುಡುಗಿ ಅನ್ನೋದ್ರ ಹೊರತಾಗಿ ಒಬ್ಬ ವ್ಯಕ್ತಿಯಾಗಿ ದೇಹವನ್ನ ಮಾನಿಟೈಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲಿ ನೀವೇನಾದ್ರೂ ಟ್ಯಾಲೆಂಟ್ ಅನ್ನ ಎಕ್ಸ್ಚೇಂಜ್ ಮಾಡಿ, ಯಾವ್ದಾದ್ರು ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡಿ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಇದೆಲ್ಲದನ್ನ ಸ್ಕಿಲ್ ಅಂತ ಹೇಳ್ತಾರೆ. ಅದು ಆ ವ್ಯಕ್ತಿಯ ಒಂದು ಸ್ಪೆಷಲ್ ಕ್ವಾಲಿಟಿ ಆಗಿರುತ್ತೆ. ನೀವು ಅದು ಎಂಥದ್ದೇ ತಂತ್ರಜ್ಞಾನ, ಏನೇ AI ಬಂದ್ರೂ ಕೂಡ ನಿಮ್ಮ ಕ್ರಿಯೇಟಿವಿಟಿ ಅನ್ನೋದಿರತ್ತಲ್ವಾ, ಅದನ್ನ ಯಾರತ್ರನೂ ಕಸ್ಕೊಳ್ಳೋಕೆ ಅಥವಾ ರೀಪ್ಲೇಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಇವಾಗ AI ನಲ್ಲಿ ಚಾಟ್ GPT ಯಲ್ಲಿ ನೀವು ಒಂದು ಎಸ್ಸೆ ಬರಿ ಅಂತ ಹೇಳ್ಬಹುದು, ಒಂದು ಮೂವಿಯ ಸ್ಕ್ರಿಪ್ಟ್ ಅನ್ನೇ ಬರೆಸಬಹುದು. ಆದ್ರೆ ಅದಕ್ಕೆ ಏನ್ ಇನ್ಪುಟ್ಸ್ ಅನ್ನ ಕೊಡ್ತೀರಾ, ದಟ್ ಈಸ್ ಯೋರ್ ಕ್ರಿಯೇಟಿವಿಟಿ. ಹಾಗಾಗಿ ಮನುಷ್ಯನ ಬ್ರೈನ್ ಅನ್ನೋದಿದೆ ಅಲ್ವಾ, ಅದನ್ನ ರೀಪ್ಲೇಸ್ ಮಾಡಕ್ಕೆ ಯಾವುದೇ ಟೆಕ್ನಾಲಜಿಯಲ್ಲಿ ಆಗೋದಿಲ್ಲ. ಅದರ ಹೊರತಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ಯಾವುದು ಟ್ಯಾಲೆಂಟ್ ನನ್ನ ಹತ್ರ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ನಾನು ನನ್ನ ರಿಯಲ್ ಟ್ಯಾಲೆಂಟ್ ಅನ್ನ ತೋರಿಸಿದ್ರೆ ಏನ್ ಐಬಾಲ್ಸ್ ಅನ್ನ ಕ್ಯಾಚ್ ಮಾಡಕ್ ಸಾಧ್ಯ ಆಗುತ್ತೋ, ಫಾರ್ ಎಕ್ಸಾಂಪಲ್ ಈ ನನ್ನ ಚಾನೆಲ್ ಅಲ್ಲಿ ಎಷ್ಟು ಕಾಂಟೆಂಟ್ ಇದೆ, ಹಾಗೆ ನಾನು ಏನೇನೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ, ಸದ್ಯದ ಮಟ್ಟಿಗೆ ಒಂದು ಟೈಮ್ ಅಲ್ಲಿ ಆಡಿಯನ್ಸ್ ಕ್ರಿಯೇಟ್ ಆಗ್ತಾರೆ, ನನಗೆ ಆ ಒಂದು ವಿಶ್ವಾಸ ಅನ್ನೋದಿದೆ. ಆದ್ರೆ ನಾನು ಶಾರ್ಟ್ ಪೀರಿಯಡ್ಗೆ ಹೇಳ್ತಾ ಇರೋದು, ಎಷ್ಟು ಐಬಾಲ್ಸ್ ಅನ್ನ ನನಗೇನ್ ಮಾಡಕ್ ಸಾಧ್ಯ ಆಯ್ತು, ಅದೇ ಸೇಮ್ ಟು ಸೇಮ್ ಒಂದು ಹೆಣ್ಮಗಳು ಅವಳ ಕ್ಲೀವೇಜ್ ಅನ್ನ ತೋರಿಸ್ಕೊಂಡು, ಅವಳ ಬಾಡಿಯ ಬ್ಯೂಟಿಯನ್ನ ವಲ್ಗರೈಸ್ ಆಗಿ ತೋರಿಸ್ಕೊಂಡು, ಗ್ಲಾಮರ್ ಬೇರೆ, ವಲ್ಗರ್ ಬೇರೆ, ಬ್ಯೂಟಿ ಬೇರೆ, ಡರ್ಟಿ ಬೇರೆ, ಡರ್ಟಿ ಆಗಿ ಅವಳು ಸೇಲ್ ಮಾಡ್ಕೊಳ್ತಾಳಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಎಷ್ಟು ಐಬಾಲ್ ಅನ್ನ ಗೇನ್ ಮಾಡುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಯಾರ್ಯಾರೆಲ್ಲ ಈ ಹುಡುಗಿಯ ಕಾಂಟೆಂಟ್ ಅನ್ನ ನನಗ್ ಕಳಿಸ್ತಿರ್ತೀರಾ,
ನಿಮ್ಮಂಥವ್ರು ಶೇರ್ ಮಾಡೋದ್ರಿಂದಾನೇ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಗಾರಿದಮ್ ಹೆಂಗ್ ಸೆಟ್ ಆಗುತ್ತೆ, ಯಾವಾಗ ವೈರಲ್ ಆಗುತ್ತೆ ವಿಡಿಯೋ, ಯಾವ ತರದ ಕಾಂಟೆಂಟ್ ಅನ್ನ ಕೊಡಬೇಕು ಅನ್ನೋದ್ರ ಐಡಿಯಾ ಸಿಕ್ಕಿರೋದು. ಸೊ ಈ ಯಾರೆಲ್ಲ ಹೆಣ್ಮಕ್ಳು ನಡತೆಗೆಟ್ಟವ್ರು ಅಂತ ನೀವು ಕಲೆಕ್ಟಿವ್ ಆಗಿ ಸೇರಿಸ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಹಿಗ್ಗಾಮುಗ್ಗಾ ಬೈತಾ ಇದ್ದೀರಾ, ನಿಮ್ಮ ನಡತೆಯ ಸನ್ನಡತೆಯ ಭಾಷಣವನ್ನ ಬಿಗಿತಾ ಇದ್ದೀರಾ, ಅವ್ರಿಗೆ ಅಥವಾ ಅಂಥ ಕಾಂಟೆಂಟ್ನ ಐಡಿಯಾ ವರ್ಕ್ ಆಗತ್ತೆ ಅಂತ ಅವ್ರನ್ನ ಹಿಟ್ ಮಾಡಿಸಿರೋದೆ ನೀವು. ನಾನು ಇದು ಬೈಯೋಕ್ಕೋಸ್ಕರ ಮಾಡ್ತಾ ಇರೋದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಶೀಲ ಅನ್ನೋ ಕಾನ್ಸೆಪ್ಟ್, ಬಾಡಿ ಅನ್ನೋ ಕಾನ್ಸೆಪ್ಟ್, ಹಾಗೆ ಸನ್ನಡತೆ, ಮಾಡೆಸ್ಟಿ ಈಸ್ ಈಕ್ವಾಲೆಂಟ್ ಟು ಕ್ಲೋದಿಂಗ್ ಅನ್ನೋದಿದೆ ಅಲ್ವಾ, ಇದ್ಯಾವುದನ್ನ ಕೂಡ ನಾನು ಒಪ್ಪೋದಿಲ್ಲ. ಅದೇ ರೀತಿಯಲ್ಲಿ ಯಾವೆಲ್ಲ ಹೆಣ್ಮಕ್ಳು ಮೈ ಬಾಡಿ ಮೈ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್ ಅಂತ ಹೇಳ್ತಾರೆ, ಇದ್ಯಾವುದು ಕೂಡ ಫೆಮಿನಿಸಮ್ ಅಲ್ಲ. ಫೆಮಿನಿಸಮ್ ಅಂತಂದ್ರೆ ಏನು? ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತೀನಿ, ನನಗೆ ನನ್ನ ಜೀವನದಲ್ಲಿ ಈಕ್ವಲ್ ಅಪಾರ್ಚುನಿಟಿ, ಈಕ್ವಲ್ ಚಾಯ್ಸ್ ಅನ್ನೋದು ಬೇಕು. ನಾನೇನೋ ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಗಂಡಸರು ರೀತಿ ಪ್ರೂವ್ ಆಗೋದು, ದಟ್ ಈಸ್ ನಾಟ್ ಫೆಮಿನಿಸಮ್, ದಟ್ ಈಸ್ ಕಾಲ್ಡ್ ಫೆಮಿನಾಜಿ. ಗಂಡಸರು ರೀತಿಯಲ್ಲಿ ಆಡೋದು ಫೆಮಿನಾಜಿ. ಫೆಮಿನಿಸಮ್ ಅಂತಂದ್ರೆ ಏನು ಅನ್ನೋದಕ್ಕೆ ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿ ಉಲ್ಲೇಖ ಇದೆ, ನಮ್ಮ ಹಿಸ್ಟ್ರಿ ಇದೆ. ಅದ್ರ ರಿಲೇಟೆಡ್ ಆಗಿ ಬಹಳಷ್ಟು ಕಾಂಟೆಂಟ್ ಅನ್ನ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಈಗಾಗಲೇ ಮಾಡಿದ್ದೀನಿ. ದಯವಿಟ್ಟು ಈ ಥಂಬ್ನೇಲ್ನ ರೆಫರೆನ್ಸ್ ಅನ್ನ ನೋಡಿಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಫಾಲೋ ಮಾಡಿ, ಈ ವಿಡಿಯೋ ಆದ್ಮೇಲೆ ಅದನ್ನ ನೋಡಿ. ಆವಾಗ ಫೆಮಿನಿಸಮ್ ಅಂತಂದ್ರೆ ಏನು, ಹಾಗೆ ಮಾಡೆಸ್ಟಿಗೂ ಬಟ್ಟೆಗೂ ಯಾವುದೇ ಸಂಬಂಧ ಇಲ್ಲ. ಇವಾಗ ಒಂದಷ್ಟು ಗಂಡ್ಮಕ್ಳದ್ದು ಪರ್ಸೆಪ್ಷನ್ ಇದೆ, ಹೆಣ್ಮಕ್ಳು ಅಂತಂದ್ರೆ ಅಥವಾ ನಮ್ಮ ಹಿಂದೂ ಧರ್ಮದ ಗರ್ತಿ ಗೌರಮ್ಮ ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಸಾರಿನೇ ಉಟ್ಕೋಬೇಕು ಅಥವಾ ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಮಾತ್ರ ಅವಳು ನಿಜವಾದ ಹಿಂದೂ ಅಂತ ಯಾರು ಹೇಳ್ತಾರೆ ಅಂಥವರು ದಯವಿಟ್ಟು ನಮ್ಮ ಸನಾತನ ಸಂಸ್ಕೃತಿಯ ವಿಶಾಲತೆ ಹೇಗಿತ್ತು, ನಮ್ಮ ಸನಾತನ ಸಂಸ್ಕೃತಿಯ ಗಂಡಸರ ಮನಸ್ಥಿತಿ ಹೇಗಿತ್ತು ಹಿಂದಿನ ಕಾಲದಲ್ಲಿ, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಎಪಿಸೋಡ್ ಇದೆ ಅಲ್ವಾ ನನ್ನ ಸನಾತನ ಕಥನದಲ್ಲಿ, ಯಾರೆಲ್ಲ ಹೆಣ್ಮಕ್ಕಳ ಬಟ್ಟೆ ಅನ್ನೋದು ಅವರ ಮಾಡೆಸ್ಟಿಯನ್ನ ಡಿಸೈಡ್ ಮಾಡುತ್ತೆ ಅಂತ ಆರ್ಗ್ಯೂ ಮಾಡ್ತಾ ಇರ್ತೀರಾ, ನಿಮಗೋಸ್ಕರ ಮಾಡಿರೋ ವಿಡಿಯೋ ಇದು, ದಯವಿಟ್ಟು ನೋಡಿ. ಆದ್ರೆ ಒಂದು ಮಾತು ನಮ್ಗೆ ಅರ್ಥ ಆಗ್ಬೇಕು, ಈ ಬಟ್ಟೆ ಅನ್ನೋದು ನೋ ಡೌಟ್ ನಿಮ್ಮ ಚಾಯ್ಸ್, ಯಾರು ಕೂಡ ಅದನ್ನ ಕ್ವೆಶ್ಚನ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲಿ, ಯಾವಾಗ, ಯಾರ ಮುಂದೆ ಹೇಗಿರ್ಬೇಕು ಅನ್ನೋದಿರತ್ತಲ್ವಾ, ದಿಸ್ ಇಸ್ ಕಾಲ್ಡ್ ಸಿವಿಕ್ ಸೆನ್ಸ್. ಯಾಕೆಂತಂದ್ರೆ ನಾವು ಕಾಡು ಮನುಷ್ಯರ ಜೀವನವನ್ನ ಬದುಕಕ್ ಆಗಲ್ಲ. ಹಂಗೆ ನಾನು ಹೆಂಗ್ ಬೇಕಾರ ಇರ್ತೀನಿ, ಯಾರು ನನ್ನ ಬಗ್ಗೆ ಏನು ಹೇಳಂಗಿಲ್ಲ, ಯಾರು ಹೇಳಿದ್ರು ನಾನು ಕೇಳೋದು ಇಲ್ಲ, ನನ್ನಿಷ್ಟ, ಮೈ ಲೈಫ್ ಮೈ ರೂಲ್ಸ್ ಅಂತ ಯಾರ್ಯಾರು ಇರ್ತಾರಲ್ಲ ಅಂತವ್ರು ಅರ್ಥ ಮಾಡ್ಕೊಳ್ಳಿ. ನಾನಾಗ್ಲೇ ಹೇಳಿದೆ, ಬೀಯಿಂಗ್ ಗ್ಲಾಮರಸ್ ಇಸ್ ನಾಟ್ ಅ ಕ್ರೈಮ್, ಬಟ್ ಬೀಯಿಂಗ್ ವಲ್ಗರ್ ಈಸ್ ಅ ಕ್ರೈಮ್ ಇನ್ ದ ಸೆನ್ಸ್ ಆಫ್ ಅ ಹೆಲ್ದಿ ಸೊಸೈಟಿ. ಹಾಗೆ ನೀವು ಬ್ಯೂಟಿಫುಲ್ ಆಗಿದ್ದೀರಾ ಅಂತಂದ್ರೆ ಒಂದು ನಿಮ್ಮ ಜೆನೆಟಿಕ್ಸ್ಗೆ ನೀವು ಥ್ಯಾಂಕ್ಸ್ ಅಂತ ಹೇಳಬೇಕು. ನಿಮ್ಮ ತಂದೆ ತಾಯಿಯ ಲೈನ್ ಇದೆ ಅಲ್ವಾ, ಅವರಿಂದ ನೀವು ಎರಬಲು ಪಡ್ಕೊಂಡಿರುವಂತಹ ಜೀನ್ಸ್ ಇಂದ ನಿಮ್ಗೆ ಆ ಬ್ಯೂಟಿ ಅನ್ನೋದನ್ನ ದೇವರು ವರದಾನವಾಗಿ ಕೊಟ್ಟಿರೋದು. ಅದನ್ನ ಬ್ಯೂಟಿಯಾಗಿ ತೋರಿಸಿ, ಅದನ್ನ ಬಿಟ್ಟು ಅಂಗಾಂಗ ಪ್ರದರ್ಶನವನ್ನ ಡರ್ಟಿಯಾಗಿ ತೋರಿಸೋದು, ವಲ್ಗರ್ ಆಗಿ ತೋರಿಸೋದು, ಅದ್ರ ಮೂಲಕ ನಾನು ವೈರಲ್ ಆಗಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಲೈಕ್ಸ್ ಜಾಸ್ತಿ ಬರುತ್ತೆ, ಕಮೆಂಟ್ಸ್ ನ ಮೂಲಕ. ಕೆಲವು ಜನ ಇಡಿಯಟ್ಸ್ ಗೊತ್ತೂ ಇಲ್ಲ, ಆ ಕಮೆಂಟ್ ಅನ್ನ ಇವ್ರು ಡಿಲೀಟ್ ಮಾಡಲ್ಲ ಅಂತ ಒದರ್ಕೊಳ್ತಾ ಇರ್ತಾರೆ. ಯಾಕೆ ಮಾಡಲ್ಲ ಅಂತಂದ್ರೆ ಅದು ಇಂಪ್ರೆಷನ್ ಅಂತ ಒಂದು ಫ್ಯಾಕ್ಟರ್ ಇರುತ್ತೆ. ಯಾವ್ದಾದ್ರು ಬ್ರ್ಯಾಂಡ್ ಕೊಲಾಬರೇಷನ್ ಬರ್ಬೇಕು ಅಂತಂದ್ರೆ ಇಂಪ್ರೆಷನ್ ಅನ್ನ ನೋಡ್ತಾರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವರ ಬ್ರ್ಯಾಂಡ್ ಡೀಲ್ಸ್ ಅನ್ನೋದು ಸೈನ್ ಅಪ್ ಆಗತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಇವರು ಬಟ್ಟೆ ಬಿಚ್ಕೊಂಡು ಬ್ರಾ ಹಾಕೊಂಡು GRWM ಅನ್ನೋ ಹೆಸರಿನಲ್ಲಿ ಇಡೀ ಕ್ಯಾಮ್ರಾ ಮುಂದೆನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಲಿಟ್ರಲಿ ಪಾನ್, ಏನೂ ಡಿಫ್ರೆನ್ಸ್ ಇಲ್ಲ. ನಮ್ಮ ದೇಶದ ಕೆಲವೊಂದಷ್ಟು ಕಾನೂನುಗಳು ಎಷ್ಟು ಕಾಂಟ್ರಡಿಕ್ಟರಿ ಇರ್ತವೆ ಅಂತಂದ್ರೆ, ಈ ಪಾನ್ ಸೈಟ್ಸ್ಗೆ ಏನ್ ರೆಸ್ಟ್ರಿಕ್ಷನ್ ಇದೆ, ಹಾಗೆ ಅಂತ ಸಾಫ್ಟ್ ಪಾನ್ ಅನ್ನ ಯಾರು ಸರ್ವ್ ಮಾಡ್ತಿದ್ದಾರೆ, ಇನ್ಸ್ಟಾಗ್ರಾಮ್ ಅನ್ನು ಸೇರಿದಾಗೆ, ಇನ್ಸ್ಟಾಗ್ರಾಮ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪಾನ್ ಹಬ್ ಓನ್ಲಿ. ಅಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೀವ್ ಏನಕ್ಕೆ ಲೈಕ್ ಕೊಡ್ತೀರಾ, ನೀವ್ ಯಾವ್ದನ್ನ ನೋಡಕ್ ಇಷ್ಟಪಡ್ತೀರಾ, ಇನ್ಸ್ಟಾಗ್ರಾಮ್ ಹಾಗೆ ನಿಮ್ಮ ಅಲ್ಗಾರಿದಮ್ ಅನ್ನೋದನ್ನ ಸೆಟ್ ಮಾಡುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿಯನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಬೇಕು ಅಂತಂದ್ರೆ ಅವರ ಇನ್ಸ್ಟಾಗ್ರಾಮ್ ನ ಅಲ್ಗಾರಿದಮ್ ಅನ್ನ ನೋಡಿ ಆ ವ್ಯಕ್ತಿಯ ರಿಯಾಲಿಟಿ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಇಲ್ಲಿ ನೀವು ಪ್ಲಾಟ್ಫಾರ್ಮ್ ಅನ್ನ ಬೈತೀರಾ, ಹೌದು ಬೈಬೇಕು, ಆದ್ರೆ 20%, ಉಳಿದಿರೋ 80% ಯಾರು ತಪ್ಪು? ಇಂಥ ಸಾಫ್ಟ್ ಪಾನ್ಗಳನ್ನ ಚಿಚಿ ಥುಥು ಅಂತ ಹೇಳಿಕೊಂಡು ನೋಡ್ತಾ ಇರ್ತಾರಲ್ವಾ, ಅಂಥವರನ್ನ ಬೈಬೇಕು. ಬಿಕಾಸ್ ಇಂಥವರಿಗೆ ಐಬಾಲ್ಸ್ ಸಿಗಲ್ಲ ಅಂತಂದ್ರೆ ಆ ದೇಹ ಪ್ರದರ್ಶನ ಡರ್ಟಿ ಲೆವೆಲ್ ಅಲ್ಲಿ ನಡೀತಾನೆ ಇರೋದಿಲ್ಲ. ಹಾಗಾದ್ರೆ ಇವರಿವರ ಮಾನಿಟೈಸೇಷನ್ಗೋಸ್ಕರ, ಇವರಿವರ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಇಂಥ ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಇಷ್ಟ ಬಿಡಿ, ಮತ್ತೇನು ಟ್ಯಾಲೆಂಟ್ ಇಲ್ಲ,
ಅವ್ರೇನೋ ಒಂದು ಟ್ರಿಕ್ ಕಂಡು ಹಿಡ್ಕೊಂಡಿದ್ದಾರೆ, ಏನ್ ತಪ್ಪು ಅಂತ ಕೆಲವು ಜನ ಸೋ ಕಾಲ್ಡ್ ಲಿಬರಲ್ ಮೈಂಡ್ ಸೆಟ್ ಅವರು ಇವಾಗ ಆರ್ಗ್ಯೂ ಮಾಡಬಹುದು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಮಗು ಬಗ್ಗೆ ಮಾತಾಡ್ತಿರಲ್ಲ ನೀವು ಅಂತ ಜೆಂಡರ್ ಅನ್ನ ತರೋರು ಇರ್ತಾರೆ, ವಿಮನ್ ಕಾರ್ಡ್ ಅನ್ನ ತರೋರು ಇರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಿಮೆನ್, ಜೆಂಡರ್, ಸ್ಟೇಟಸ್, ಕ್ಲಾಸ್, ಕಾಸ್ಟ್ ಇದ್ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾವ್ ಏನ್ ನೋಡ್ತೀವಿ ಅನ್ನೋದಿದೆ ಅಲ್ವಾ, ನಾವ್ ಏನನ್ನ ಕನ್ಸ್ಯೂಮ್ ಮಾಡ್ತೀವಿ ಅದೇ ನಾವಾಗಿರ್ತೀವಿ, ನಾವ್ ಆಗ್ತೀವಿ. ಈಗ ಸಿಂಪಲ್, ಇವಾಗ ನಿಮ್ಮ ಥರದವ್ರು ಯಾರು, ನನ್ನ ಕಾಂಟೆಂಟ್ ಅನ್ನ ಯಾರು ನೋಡ್ತಿರ್ತೀರಾ, ನಿಮ್ಗೆ ನಿಮ್ಮ ಚಾಯ್ಸ್ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಈ ಹುಡುಗಿ ನನ್ಗೆ ಏನು ವ್ಯಾಲ್ಯೂ ಆಡೆಡ್ ಆಗಿರುವಂತಹ ಕಾಂಟೆಂಟ್ ಅನ್ನ ಕೊಡ್ತಾ ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಡೇ ಫಾಲೋ ಮಾಡದೇ ಇರಬಹುದು. ಹಾಗೆ ಇರಬೇಕು. ನಾವ್ ಯಾರನ್ನ ಫಾಲೋ ಮಾಡ್ತೀವಿ ತುಂಬಾ ಲೆಕ್ಕಾಚಾರ ಹಾಕಿ ಫಾಲೋ ಮಾಡ್ಬೇಕು. ನನ್ನ ಜೀವನದಲ್ಲಿ ಇವ್ರನ್ನ ಫಾಲೋ ಮಾಡೋದ್ರಿಂದ ಏನಾದ್ರೂ ಒಳ್ಳೇದಾಗತ್ತಾ? ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲವು ಸತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಕಾಮಿಡಿ ಶೋಸ್ ಇರಬಹುದು, ಅಥವಾ ತುಂಬಾ ಬ್ಯೂಟಿಫುಲ್ ಆಗಿ ಸರ್ಕಾಸ್ಟಿಕ್ ವೇ ಅಲ್ಲಿ ಕೆಲವೊಬ್ರು ಮಾತಾಡೋರು ಇರ್ತಾರೆ, ಅವರ ಕಾಂಟೆಂಟ್ ಅದು ನೋಡಿ ನಮ್ಗೆ 1 minute ಲೈಟ್ ಫೀಲ್ ಆಗುತ್ತೆ. ಇದನ್ನ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ, ಅಂಡ್ ದಿಸ್ ಇಸ್ ಫೈನ್. ಬಟ್ ನನಗೆ ಲಾಭ ಆಗೋದ್ರೂ ಪರವಾಗಿಲ್ಲ, ನಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕು. ಇಂಥ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಯಾರಿರ್ತಾರೆ, ದೇಹವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾರಾಟ ಮಾಡ್ಕೊಂಡು, ಕ್ಲೀವೇಜ್ ತೋರಿಸ್ಕೊಂಡು, ಬ್ಯಾಗ್ ತೋರಿಸ್ಕೊಂಡು, ಬಮ್ ತೋರಿಸ್ಕೊಂಡು, ಬ್ಯಾಡ್ದೋಗಿರೋದನ್ನ ತೋರಿಸ್ಕೊಂಡು, ಅವರ ಯಾರು ಗಂಡ ಅಂತ ಇರ್ತಾರೆ ಅಂಥವರಿಗೆ ಅಂಥದ್ದನ್ನ ತೋರಿಸ್ಬೇಕಾಗಿರೋದನ್ನ ಬಿಟ್ಬಿಟ್ಟು ಪ್ರಪಂಚಕ್ಕೆಲ್ಲ ತೋರಿಸ್ಬಿಟ್ಟು ಪ್ರಪಂಚನೇ ಬಾಯಿ ಬಂದಂಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಉಗಿತಾ ಇದ್ರೂ ಕೂಡ ಅಂಥದ್ದನ್ನೇ ಪೋಸ್ಟ್ ಮಾಡ್ತಾರೆ. ಇಡೀ ಪ್ರಪಂಚವನ್ನ ಸೆಡ್ಯೂಸ್ ಮಾಡುವ ರೀತಿ ಇರುವಂತಹ ಮ್ಯೂಸಿಕ್ಗಳನ್ನೇ ಆಯ್ಕೆ ಮಾಡಿಕೊಂಡು ಅಂಥ ಅಶ್ಲೀಲ ಮೂವ್ಸ್ ಗಳನ್ನೇ ಮಾಡ್ತಾರೆ ಅಂತಂದ್ರೆ ಅದನ್ನ ನೋಡ್ತಾ ಇರೋ ನಿಮ್ಮ ತಪ್ಪು. ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಮಗೆ ಒಂದು ಏಜ್ ಆದ್ಮೇಲೆ ಈ ಮೆಚುರಿಟಿ ಅನ್ನೋದು ಬರಬೇಕು. ಅದು ಯಾವುದೇ ಏಜ್ ಅಲ್ಲಿ ಇದ್ರೂ ಕೂಡ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಐಡಿಯಾ ಇರುತ್ತೆ. ದಿಸ್ ಇಸ್ ಇನ್ಬಿಲ್ಟ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಬಟ್ ನೀವು ಒಂದು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ತಮಾಷೆಯಾಗಿ ಏನೋ ನೋಡಕ್ ಕೂತ್ಕೊಳ್ತೀರಾ, ಅಥವಾ ನಿಮ್ಮ ಗ್ರೂಪ್ ಅನ್ನೋದು ಏನಿರುತ್ತೆ, ಫ್ರೆಂಡ್ಸ್ ಸರ್ಕಲ್ ಅನ್ನೋದು ಏನಿರುತ್ತೆ, ಅವ್ರು ನೋಡ್ತಿದ್ದಾರೆ, ಆ ಗ್ರೂಪ್ ಅಲ್ಲಿ ಫಿಟ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಂಗಿದ್ದನ್ನ ಮಾಡಕ್ ಹೋಗ್ತಿರಲ್ವಾ, ನಿಮಗ್ ಗೊತ್ತೇ ಇರಲ್ಲ ಇಂಥ ಸಾಫ್ಟ್ ಪಾನ್ಗಳನ್ನ ಕಾಂಟೆಂಟ್ ಅನ್ನೋ ಹೆಸರಲ್ಲಿ ನೀವು ನೋಡ್ತಾ ಯಾವಾಗ ನಿಮ್ಮ ಮನಸ್ಥಿತಿ ಒಬ್ಬ ಅತ್ಯಾಚಾರಿಯ ಮನಸ್ಥಿತಿಯಾಗಿ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಅಂಡ್ ದಿಸ್ ಈಸ್ ಸ್ಕೇರಿ. ಯಾವುದೇ ಗಂಡು ಮಕ್ಕಳಾದ್ರೂ ಕೂಡ ಈಗ ಒಂದು ಆರ್ಗ್ಯುಮೆಂಟ್ ಬರುತ್ತೆ, 8 ತಿಂಗಳ ಮಗುವನ್ನ ಕೂಡ ಅತ್ಯಾಚಾರ ಮಾಡುವಂತವ್ರಿದ್ದಾರೆ. ಅಂಥದ್ದು ಏನು ಸೆಡ್ಯೂಸಿಂಗ್ ಇತ್ತು, ರೈಟ್. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಮೆಂಟಲ್ ಲೆವೆಲ್ ಅಲ್ಲಿ, ಫಿಸಿಕಲ್ ಲೆವೆಲ್ ಅಲ್ಲಿ, ಹಾರ್ಮೋನ್ ಲೆವೆಲ್ ಅಲ್ಲಿ, ಇಮೋಷನಲ್ ಲೆವೆಲ್ ಅಲ್ಲಿ ಹೆಣ್ಣು ಗಂಡು ಎರಡು ಸೇಮ್ ಅಲ್ಲ. ಈ ಜೆಂಡರ್ ಡಿಫ್ರೆನ್ಶಿಯೇಟ್ ಆಗಿರೋದೇ ಈ ಎಲ್ಲಾ ಫ್ಯಾಕ್ಟರ್ಸ್ ಅನ್ನ ಒಳಗೊಂಡ ಹಾಗೆ. ಆದ್ರೆ ನಿಮ್ಗೆ ಏನೇನ್ ನೋಡ್ತಾ ಎಲ್ಲಿ ನೀವು ಕಂಟ್ರೋಲ್ ತಪ್ತೀರಾ ಅನ್ನೋದೇ ಗೊತ್ತಿಲ್ಲ ಅನ್ನುವಷ್ಟರ ಸ್ಟೇಜ್ಗೆ ನೀವು ಆ ನಶೆಗೆ ಹೋಗಿರ್ತೀರಾ ಅಂತಂದ್ರೆ ದಿಸ್ ಇಸ್ ವೆರಿ ಸ್ಕೇರಿ. ಜೊತೆಗೆ ಯಾರು ಅಂತ ಸಾಫ್ಟ್ ಪಾರ್ನ್ ಅನ್ನ ಸರ್ವ್ ಮಾಡ್ತಿರ್ತಾರಲ್ವಾ, ಈ ಕಚಡಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಅವ್ರ ಜೀವನದಲ್ಲಿ ಲಕ್ಸುರಿಯಸ್ ಆಗಿ ಆರಾಮಾಗಿ ಹಿಂಗಿದೆಲ್ಲ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ಇದಕ್ಕೆ ಬಲಿಯಾಗೋದು ಅಮಾಯಕ ಹೆಣ್ಮಕ್ಳು. ಇಂಥದ್ದನ್ನ ನೋಡ್ತಾರೆ, ಅದರಿಂದ ಉದ್ರೇಕಗೊಳ್ತಾರೆ. ಆ ಉದ್ರೇಕ ಆಗಿರೋದನ್ನ ತೀರಿಸ್ಕೊಳ್ಳೋದು ಯಾರು ಕೈ ಸಿಗ್ತಾರೆ, ಯಾರು ಆಕ್ಸೆಸಿಬಲ್ ಇರ್ತಾರೆ ಅಂಥವರ ಮೇಲೆ. ಅದರ ಪರಿಣಾಮವಾಗಿ ನಾವಿವತ್ತು ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗೋದನ್ನ ಕೇಳ್ತೀವಿ. ಎಷ್ಟೋ ಅಮ್ಮಂದ್ರು, ಅಜ್ಜಿಯಂದ್ರು, ಏಜ್ ಅವ್ರು ಇರೋರ್ ಮೇಲೂ ಕೂಡ ರೇಪ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ವಿಷಯ ಇರೋದು ಸೆಕ್ಸ್ ನ ಪ್ಲೆಜರ್ ಅಲ್ವೇ ಅಲ್ಲ. ಇದೊಂಥರ ಪೈಶಾಚಿಕ ಮನಸ್ಥಿತಿ. ಅವಾಗ ಒಂದು ಘಟನೆ ನಡೆದಿತ್ತು, ಅಣ್ಣನೇ ತಂಗಿ ಮೇಲೆ ರೇಪ್ ಮಾಡಿರ್ತಾನೆ. ಅದಕ್ಕೆ ಕಾರಣ ಏನು? ಅವ್ನು ಯಾವುದೋ ಹಿಂಗಿದ್ ಕಾಂಟೆಂಟ್ ಅನ್ನ ನೋಡಿ ಪಾರ್ನ್ಗೆ ಅಡಿಕ್ಟ್ ಆಗಿರ್ತಾನೆ. ಜೊತೆಗೆ ರೀಸೆಂಟ್ ಆಗಿ ಕೋಲ್ಕತ್ತಾದಲ್ಲಿ ಕೇಸ್ ನಡೀತಲ್ಲ, ಆ ಕೇಸ್ ಸ್ಟಡಿ ಮಾಡಿ, ನಾನು ಈಗಾಗಲೇ ಮಾತಾಡಿದ್ದೀನಿ ಅದ್ರ ಬಗ್ಗೆ, ಥಂಬ್ನೇಲ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಅಲ್ಲಿ ಈ ಘಟನೆ ನಡೆಯೋಕ್ಕಿಂತ ಮುಂಚೆ ಯಾರು ಈ ಕ್ರೈಮ್ ಅನ್ನ ಕಮಿಟ್ ಮಾಡಿದಾನೆ ಅಂತ ಹೇಳಲಾಗುತ್ತೆ, ಆ ಮನುಷ್ಯ ಕೂಡ ಪಾರ್ನ್ ವಿಡಿಯೋಸ್ ಅನ್ನ ನೋಡ್ಕೊಂಡಿದ್ದ. ಅಂದ್ರೆ ನಾವ್ ಏನ್ ನೋಡ್ತಿದೀವಿ ಅನ್ನೋದು ನಮ್ಮನ್ನ ಸೈಕಾಲಜಿಕಲಿ ಪ್ರಿಪೇರ್ ಮಾಡುತ್ತೆ. ಹಾಗಾಗಿ ಇಂಥ ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ನಾನು ಹುಡುಗಿಯರಂತ ಕರೆಯೋದಿಲ್ಲ ಅವ್ರನ್ನ, ಹೆಣ್ಣು ಅಂತಂದ್ರೆ ಹೆಂಗಿರ್ಬೇಕು ಅನ್ನೋದಕ್ಕೆ, ಆ ಫೆಮಿನಿಸಂ ಅನ್ನೋದ್ರ ರಿಯಲ್ ಮೀನಿಂಗ್ ಏನು ಅಂತ ಗೊತ್ತಿದ್ರೆ ಮಾತ್ರ ಇಂಥವ್ರನ್ನ ಹುಡುಗಿರು ಅಂತ ಕರಿಬಹುದಿತ್ತು. ಬಟ್ ಇಂಥವ್ರನ್ನ ನಾನು ಹುಡುಗಿರು ಅಂತ ಕರೆಯೋಕೆ ಇಷ್ಟಪಡೋದಿಲ್ಲ. ಆ ವ್ಯಾಪ್ತಿಯ ಹೊರತಾಗಿ ಇಟ್ಟು ಅವ್ರನ್ನ ಮಾತಾಡ್ತಾ ಇರೋದು. ಸೊ ಇಂಥವರ ಕಾಂಟೆಂಟ್ ಅನ್ನೋದು ಸಮಾಜಕ್ಕೆ ಡೆಫಿನೆಟ್ಲಿ ಹಾನಿಕಾರಕ. ಜೊತೆಗೆ
ಈ ನ್ಯೂಡಿಟಿ ಅನ್ನೋದನ್ನ, ವಲ್ಗ್ಯಾರಿಟಿ ಅನ್ನೋದನ್ನ ಕೇವಲ ಹೆಣ್ಮಕ್ಳು ಯಾರು ಹಿಂಗಿದ್ ಬಟ್ಟೆ ಹಾಕೊಂಡಿರ್ತಾರೆ ಅವರಿಗೆ ಸೀಮಿತ ಮಾಡಬೇಡಿ. ಬಿಕಾಸ್ ಬಹಳಷ್ಟು ವರ್ಷಗಳಿಂದ, ನಮ್ಮ ಹಳೇ ಜಮಾನಾದಿಂದ, ಯಾವಾಗಿಂದ ಈ ದೇಶದಲ್ಲಿ ಈ ಕಾಮುಕರು ಅಂತ ಬಾರ್ಬೇರಿಕ್ ಕಲ್ಚರ್ ಅವರು ನಮ್ಮನ್ನ ಆಕ್ರಮಣ ಮಾಡಿದ್ರಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಹೆಣ್ಣು ಮಕ್ಕಳನ್ನ ಆಬ್ಜೆಕ್ಟಿಫೈ ಮಾಡಿಟ್ಟಿದ್ದಾರೆ. ಅವಳ ದೇಹವನ್ನ, ಅದೇನೋ ವೆರಿ ಇಂಟ್ರೆಸ್ಟಿಂಗ್, ಫ್ಯಾಸಿನೇಟಿಂಗ್, ಆ ದೇಹವನ್ನ ಬಳಸ್ಕೊಳ್ಳೋದು ಅಂತಂದ್ರೆ ಪ್ಲೆಜರ್ ಅನ್ನೋ ರೀತಿಯಲ್ಲಿ ಏನ್ ಸಿನಿಮಾ, ಏನ್ ಕಾಂಟೆಂಟ್, ಏನ್ ವೆಬ್ ಸೀರೀಸ್, ಏನ್ ಮನಸ್ಥಿತಿ ಅನ್ನೋದು ಕ್ರಿಯೇಟ್ ಆಗಿದೆ ಅಲ್ವಾ, ಅದರ ಹೊರತಾಗಿ ಕುತ್ಕೊಂಡು ಆಲೋಚನೆ ಮಾಡಿದಾಗ ಇಟ್ಸ್ ಜಸ್ಟ್ ಅ ಬಾಡಿ, ಇಟ್ಸ್ ಅ ಫಿಮೇಲ್ ಬಾಡಿ, ಸಿಂಪಲ್. ಹಂಗಾಗಿ ಈ ಹೆಣ್ಮಕ್ಳನ್ನ ಎಷ್ಟು ಬೈತಿರೋ ಹಂಗೆ ಕೆಲವು ಜನ ಸೋ ಕಾಲ್ಡ್ ಮೇಲ್ ಇನ್ಫ್ಲೂಯೆನ್ಸರ್ಸ್ ಕೂಡ ಇದ್ದಾರೆ. ಅವ್ರ ಕಾಂಟೆಂಟ್ ಅಲ್ಲಿ ಎಲ್ಲ ಶರ್ಟ್ಲೆಸ್ಸೇ ಬರೋದು, ಬ್ಯಾಕ್ ತೋರ್ಸೋದು, ಅವರ ಗ್ಲೂಟ್ಸ್ ತೋರ್ಸೋದು, ಬೈಸೆಪ್ಸ್ ತೋರ್ಸೋದು, ಯಾವಾಗ್ಲೂ ಒಂದ್ಸತಿ ಅದನ್ನ ತೋರಿಸಿ ಒಂದು ಮೋಟಿವೇಶನ್ ಲೆವೆಲ್ ಅಲ್ಲಿ ಫಿಟ್ನೆಸ್ಗೋಸ್ಕರ ಫೋಟೋ ಹಾಕೊಳ್ಳೋದ್ರಲ್ಲಿ ತಪ್ಪು ಇಲ್ಲ. ಆದ್ರೆ ಅದನ್ನ ನೀವು ಫೀಮೇಲ್ ಆಡಿಯನ್ಸ್ ಅನ್ನ ಅಟ್ರಾಕ್ಟ್ ಮಾಡುವ ಸಲುವಾಗಿ ನೀವು ನಿಮ್ಮ ಬಾಡಿಯನ್ನ ಬಳಸ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಇಂಥವರು ಕೂಡ ಈ ನಡತೆಗೆಟ್ಟ ಹೆಣ್ಮಕ್ಳು ಅಂತ ನೀವು ಕರಿತೀರಲ್ಲ, ಅದೇ ನಡತೆಗೆಟ್ಟ ಗಂಡು ಮಕ್ಕಳು ಆಗಿರ್ತಾರೆ. ಇವರಿಬ್ರು ಸೇಮ್. ಈ ಜೆಂಡರ್ ಅನ್ನೋದನ್ನ ಏನ್ ಮಧ್ಯ ತರ್ತಿರಲ್ಲ, ಹೆಣ್ಮಕ್ಳಿಗೆ ಮಾತ್ರ ಶೀಲ ಇಲ್ಲ, ಗಂಡು ಮಕ್ಕಳಿಗೂ ಶೀಲ ಇಂಪಾರ್ಟೆಂಟ್. ಹೆಣ್ಮಕ್ಳದ್ದು ಏನ್ ದೇಹವನ್ನ ನೀವು ವೆರಿ ಫ್ಯಾಸಿನೇಟಿಂಗ್ ಅಥವಾ ಉದ್ರೇಕಗೊಳ್ಳೋ ತರದಲ್ಲಿರತ್ತೆ, ಹಂಗಾಗಳು ಬಾಡಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೆಜಾರಿಟಿಯಲ್ಲಿ ನಾನು ಮಾತಾಡ್ತಾ ಇರೋದು ಈ ಗಂಡು ಮಕ್ಕಳ ಬಾಡಿಯಲ್ಲಿ ಇರುವಂತಹ ಫೀಚರ್ಸ್ ಅನ್ನೋದನ್ನ ಹೆಣ್ಮಕ್ಳಿಗೂ ಉದ್ರೇಕಗೊಳಿಸುತ್ತೆ. ಆದ್ರೆ ಯಾವ ಹೆಣ್ಮಗುನು ತಲೆ ಸರಿ ಇದ್ದವಳು ಗಂಡು ಮಕ್ಕಳನ್ನ ರೇಪ್ ಮಾಡಕ್ ಹೋಗೋದಿಲ್ಲ. ಈ ರೇಪ್ ಕಲ್ಚರ್ ಅನ್ನೋದಿದೆ ಅಲ್ವಾ, ದಿಸ್ ಇಸ್ ಅ ವೆರಿ ಎಕ್ಸ್ಕ್ಲೂಸಿವ್ ಜೆಂಡರ್ ಟ್ಯಾಗ್ಡ್ ಕ್ರೈಮ್. ಹಾಗಾಗಿ ಕೇವಲ ಹೆಣ್ಣು ಮಕ್ಕಳ ನಡತೆಯನ್ನ, ಬಟ್ಟೆಯನ್ನ ನಾವು ಮಾತಾಡೋದ್ರ ಬದಲಾಗಿ ಗಂಡು ಮಕ್ಕಳ ಮನಸ್ಥಿತಿಯನ್ನ ಕೂಡ ಅಡ್ರೆಸ್ ಮಾಡೋಣ. ಎರಡೂ ಕಡೆ ರಿಪೇರಿ ಆಗ್ಬೇಕು. ನೀವು ಸರಿ, ನೀವು ತಪ್ಪು, ನಾವ್ ಹೆಂಗ್ ಬೇಕಾರ ಇರ್ತೀವಿ, ನೀವೆಲ್ಲೂ ನೋಡಬಾರ್ದು. ದಿಸ್ ಕೆನಾಟ್ ಹ್ಯಾಪನ್. ಅಂಡ್ ಇನ್ ಫ್ಯಾಕ್ಟ್ ಕ್ಲೋದಿಂಗ್ ಈಸ್ ಅ ಮ್ಯಾಟರ್ ಆಫ್ ಕಂಫರ್ಟ್, ಕಾಮನ್ ಸೆನ್ಸ್ ಅಂಡ್ ಆಲ್ಸೋ ವೇರ್ ಟು ವೇರ್ ವಾಟ್. ತಂದೆ ತಾಯಿ ಮುಂದು ಅಥವಾ ಗುರು ಹಿರಿಯರ ಮುಂದೂ ಕೂಡ ನಾನು ಬಿಕಿನಿಯಲ್ಲಿ ಓಡಾಡ್ಬಿಡ್ತೀನಿ, ದೇವಸ್ಥಾನಕ್ಕೂ ಓಡಾಡ್ಬಿಡ್ತೀನಿ, ಮೈ ಲೈಫ್, ಮೈ ಬಾಡಿ, ಮೈ ರೂಲ್ಸ್. ನೋ, ದಿಸ್ ಇಸ್ ಅ ಸಿವಿಲೈಸ್ಡ್ ಸೊಸೈಟಿ. ನಿಮ್ದೊಂದು ಪ್ರೈವೇಟ್ ಲೈಫ್ ಇದೆ, ನಿಮ್ ಗಂಡನ್ ಮುಂದೆ ಅಥವಾ ನಿಮ್ಮ ಪಾರ್ಟ್ನರ್ ಮುಂದೆ ನಿಮಗ್ ಬೇಕಾದಂಗಿರಿ, ಯಾರೂ ಏನೂ ಹೇಳಲ್ಲ. ಅದ್ರ ಹೊರತಾಗಿ ನೀವು ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಫ್ಟ್ ಪಾನ್ ಅನ್ನ ಸರ್ವ್ ಮಾಡಿ ಸಮಾಜದಲ್ಲಿರುವಂತಹ ಗಂಡು ಮಕ್ಕಳನ್ನ ಉದ್ರೇಕಗೊಳಿಸಿ ಆಮೇಲೆ ಅವರು ಇದೇ ನಿಮ್ಮ ಜೆಂಡರ್ಗೆ ಸೇರಿರುವಂತಹ ಪಾಪದ ಹೆಣ್ಣು ಮಕ್ಕಳನ್ನ ಅತ್ಯಾಚಾರಕ್ಕೆ ಮಾಡ್ತೀರಾ ಅಂತಂದ್ರೆ, ಆ ಕ್ರೈಮ್ ಅಲ್ಲಿ ಈ ಹುಡುಗ ಏನ್ ಕಮಿಟ್ ಮಾಡಿದಾನೆ ಕ್ರೈಮ್, ಅದರ ಈಕ್ವಲ್ ಭಾಗಿದಾರರು ಯಾರು ಈ ಸಾಫ್ಟ್ ಪಾನ್ ಅನ್ನ ಸರ್ವ್ ಮಾಡಿರ್ತಾರೆ ಅಂಥವರು ಕೂಡ ಆಗಿರ್ತಾರೆ. ಸೊ ದಿಸ್ ವಾಸ್ ಮೈ ಇಂಟೆನ್ಷನ್ ಟು ಅಡ್ರೆಸ್ ದಿಸ್ ಸೀರಿಯಸ್ ಇಶ್ಯೂ. ದಯವಿಟ್ಟು ಈ ವಿಡಿಯೋವನ್ನ ಯಾರ್ಯಾರು ಇಂಥ ನ್ಯೂಡ್ ಅಂಡ್ ಪಾನ್ಗಳನ್ನ ಸರ್ವ್ ಮಾಡೋ ಕಾಂಟೆಂಟ್ ಅನ್ನ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಕಳಿಸಿ. ಹಾಗೆ ಯಾವ ಗಂಡ್ಮಕ್ಳು ಹೆಣ್ಮಕ್ಳನ್ನ ಅವ್ರ ಬಟ್ಟೆ ಆಧಾರದ ಮೇಲೆ ಇವಳು ನಡತೆಗೆಟ್ಟವಳು, ಇವಳು ಬಟ್ಟೆ ಹಾಕೋಬೇಕು, ಮತ್ತೊಂದು ಮರದೊಂದು ಅನ್ನೋ ತರದ ಮೇಲ್ ಶಾವನಿಸಮ್ ಅಂತ ಕರೀತಾರೆ ಇದನ್ನ, ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ಒಳ್ಳೆ ಸಮಾಜವನ್ನ, ಒಂದು ಹೆಲ್ದಿ ಸೊಸೈಟಿಯನ್ನ ನಾವು ನಿರ್ಮಾಣ ಮಾಡಬೇಕು ಅಂತಂದ್ರೆ ನಾವು ಗಂಡಸರು ಎಲ್ಲೆಲ್ಲಿ ರಿಪೇರಿ ಆಗ್ಬೇಕು, ಹಾಗೆ ನಾವು ಹೆಂಗಸರು ಎಲ್ಲೆಲ್ಲಿ ಸರಿ ಮಾಡ್ಕೊಂಡ್ರೆ ಈ ಸಮಾಜಕ್ಕೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಡಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಈ ದೇಶ ಅನ್ನೋದು, ಈ ಪ್ರಪಂಚ ಅನ್ನೋದು ಬೆಟರ್ ಆಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದೆ ಅಲ್ಲ, ಈ ವಿಡಿಯೋವನ್ನು ಮಾಡೋದ್ರಿಂದ ಏನೋ ನಾನು ದೊಡ್ಡ ಸಾಧನೆ ಮಾಡ್ಬಿಟ್ಟೆ, ಏನೋ ಎಲ್ಲ ಚೇಂಜ್ ಮಾಡ್ಬಿಟ್ಟೆನೋ. ಇದನ್ನ ನೋಡಿ ಒಬ್ಬ ಹುಡುಗ ಅವರ ಮನಸ್ಥಿತಿಯನ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದಷ್ಟು ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಐ ಡಿಡ್ ಮೈ ಜಾಬ್. ಒಬ್ಬಳು ಹುಡುಗಿ ಯಾರು ಏನು ವ್ಯೂಸ್ ಸಿಗ್ತಾ ಇಲ್ಲ, ನಾನು ಒಳ್ಳೆ ಸಿಂಗರ್ ಬಟ್ ಯಾರು ನನ್ನ ವಿಡಿಯೋ ನೋಡ್ತಾ ಇಲ್ಲ, ನಾನು ಒಂದ್ ಸ್ವಲ್ಪ ರಿವೀಲಿಂಗ್ ಕ್ಲೋತ್ಸ್ ಹಾಕೊಳ್ತೀನಿ, ರಿವೀಲಿಂಗ್ ರೀತಿ ಇರೋ ಮೂವ್ಸ್ ಅನ್ನ ಮಾಡ್ತೀನಿ, ಆ ಥರದ ಕಾಂಟೆಂಟ್ ಕೊಡ್ತೀನಿ, ಐಬಾಲ್ಸ್ ಕ್ಯಾಚ್ ಆಗುತ್ತೆ, ವೈರಲ್ ಆಗುತ್ತೆ, ನಾನು ಗ್ರೋ ಆಗ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ, ದೊಡ್ಡ ಬ್ರ್ಯಾಂಡ್ ಡೀಲ್ಸ್ ಬರುತ್ತೆ, ಮೊನಿಟೈಸ್ ಮಾಡ್ಕೊಳ್ತೀನಿ, ಲಕ್ಸುರಿ ಲೈಫ್ ಕಟ್ಕೋತೀನಿ ಅನ್ನೋ ತರದಲ್ಲಿ ಯಾರ್ದಾರು ಮೈಂಡ್ ಸೆಟ್ ಇತ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಆಡಿಯನ್ಸ್ ಅಂತ ನಿಮಗೆ ಇವತ್ತಲ್ಲ ನಾಳೆ ಕ್ರಿಯೇಟ್ ಆಗ್ತಾರೆ. ಅಲ್ಲಿವರೆಗೂ ನೀವ್ ಏನ್ ಅಲ್ವೋ ಅದು ಆಗಕ್ಕೆ ಹೋಗ್ಬೇಡಿ. ರೈಟ್. ಟೇಕ್ ಕೇರ್. ಜೈ ಹಿಂದ್. ಓಂ ನಮಃ ಶಿವಾಯ.